ಆಪರೇಷನ್ ಗೆಲ್ಲದೆ ಮಂಡಿ ಬೆನ್ನು ನೋವಿಗೆ ಚಿಕ್ಕ ಇಂಜೆಕ್ಷನ್ ಇಂದ ಪರಿಹಾರ. ಡಾಕ್ಟರ್ ಆಶಿಕ್ ಬಿಜಿ ಮಾರ್ಗದರ್ಶನದಲ್ಲಿ ಆಧುನಿಕ ಜಿಎಫ್ಸಿ ಚಿಕಿತ್ಸೆ. ಬೆಂಗಳೂರು ಪೇನ್ ಕ್ಲಿನಿಕ್, ಜೆಪಿ ನಗರ 6 ಫೇಸ್. ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ತ್ರಿಮೂರ್ತಿಗಳ ಸಂಗಮ, ಜಗತ್ತಿನ 3 ಬಲಿಷ್ಠ ಶಕ್ತಿಗಳು ಒಂದೇ ಫ್ರೇಮ್ನಲ್ಲಿ. ನಗುನಗುತ್ತಲೇ ಮಾತನಾಡ್ತಾ ಇರುವ ಈ 3 ದಿಗ್ಗಜ ನಾಯಕರು ಪಾಶ್ಚಿಮಾತ್ಯ ದೇಶಗಳಿಗೆ ಸ್ಪಷ್ಟ ಸಂದೇಶ ರವಾನಿಸಿಬಿಟ್ಟಿದ್ದಾರೆ. ಇದೊಂದು ಫೋಟೋ ಇಡೀ ಜಗತ್ತಿಗೆ ಕಿಚ್ಚು ಹಚ್ಚಿಸಿಬಿಟ್ಟಿದೆ. ಮೊದಲೇ ಅನಾರೋಗ್ಯದಿಂದ ಬಳಲ್ತಾ ಇರುವ ಟ್ರಂಪ್ ಈ ಫೋಟೋ ನೋಡಿದ ಮೇಲೆ ಹೃದಯಾಘಾತವಾಗಿ ಸತ್ರು ಅಚ್ಚರಿ ಇಲ್ಲ. ಜಗತ್ತಿನ ಅತಿ ದೊಡ್ಡ ದೇಶ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಪ್ರಧಾನಿ ನರೇಂದ್ರ ಮೋದಿ, ಜಗತ್ತಿನ 2ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಚೀನಾದ ಅಧ್ಯಕ್ಷ ಜಿನ್ಪಿಂಗ್, ಈ 3 ಚಡ್ಡಿ ದೋಸ್ತುಗಳ ರೀತಿಯಲ್ಲಿ ಪೋಸ್ ಕೊಟ್ಟಿದ್ದಾರೆ. ಚೀನಾದಲ್ಲಿ ನಿಂತ್ಕೊಂಡು ಈ 3 ಶಕ್ತಿಗಳು ಪ್ರದರ್ಶನ ಮಾಡಿರುವ ಒಗ್ಗಟ್ಟು ತೆರಿಗೆ ಮದದಲ್ಲಿ ಮೆರೆದಾಡ್ತಾ ಇರುವ ಸುಂಕಾಸುರ ಟ್ರಂಪ್ನ ಎದೆಗೆ ಬೆಂಕಿ ಇಟ್ಟು ಬಿಟ್ಟಿದೆ. ಟ್ರಂಪ್ ಭಾರತದ ಆರ್ಥಿಕತೆಯನ್ನ ಹೇಗಾದ್ರೂ ಮಾಡಿ ನಡುಗಿಸಬೇಕು ಅಂತ ತೆರಿಗೆ ಹಾಕಿಬಿಟ್ರು. ಆದರೆ ಇದರಿಂದ ಭಾರತಕ್ಕೆ ನಷ್ಟವಾಗುವ ಬದಲು ಲಾಭವೇ ಆಯಿತು. ನಿನ್ನೆ ಮೊನ್ನೆವರೆಗೂ ಹಾವು ಮುಂಗುಸಿ ತರ ಕಿತ್ತಾಡುತ್ತಿದ್ದ ಚೀನಾ ಹಾಗೂ ಭಾರತ ಈಗ ಅಪ್ಪಟ ಸ್ನೇಹಿತರ ರೀತಿ ಒಂದಾಗಿ ಬಿಟ್ಟಿದೆ. ದ್ವೇಷ ಸಾಕು, ಇನ್ಮುಂದೆ ಸ್ನೇಹದಿಂದಿರೋಣ ಅಂತ ಚೀನಾ ಸ್ನೇಹದ ಹಸ್ತ ಚಾಚಿಬಿಟ್ಟಿದೆ. ಮತ್ತೊಂದು ಕಡೆ ರಷ್ಯಾವಂತೂ ಭಾರತದೊಂದಿಗೆ ಹಿಂದಿನಿಂದಲೂ ಇದ್ದೇ ಇದೆ. ಇದೀಗ ಈ 3 ನಾಯಕರು ಒಂದಾಗಿ ಅಮೆರಿಕಾಗೆ ಶಾಕ್ ಕೊಟ್ಟು ಬಿಟ್ಟಿದ್ದಾರೆ. ಇನ್ಮುಂದೆ ಹಾಕಿ ನೋಡೋಣ ತೆರಿಗೆ ಅಂತ ಸಂದೇಶ ರವಾನಿಸಿದ್ದಾರೆ. ಈ ಫೋಟೋದ ಜೊತೆಗೆ ಮತ್ತೊಂದು ಫೋಟೋ ಕೂಡ ಈಗ ವೈರಲ್ ಆಗಿದೆ. ಮೋದಿ ಹಾಗೂ ಪುಟಿನ್ ನಗುತ್ತಾ ಮಾತನಾಡ್ತಾ ಹೋಗ್ತಾ ಇದ್ರೆ ಪಾಕಿಸ್ತಾನದ ಪ್ರಧಾನಿ ಸಪ್ಪೆ ಮೊರೆ ಹಾಕಿಕೊಂಡು ದೂರದಲ್ಲಿ ನಿಂತಿದ್ದಾರೆ. ಪಾಕಿಸ್ತಾನದ ಪ್ರಧಾನಿ ಈ ಮೀಟಿಂಗ್ನಲ್ಲಿ ಕಂಪ್ಲೀಟ್ ಆಗಿ ಇಗ್ನೋರ್ ಆಗಿದ್ದಾರೆ. ಯಾರು ಕೂಡ ಪಾಕಿಸ್ತಾನದ ಪ್ರಧಾನಿಯನ್ನ ಕೇರೆ ಮಾಡ್ತಿಲ್ಲ. ಮತ್ತೊಂದು ಕಡೆ ಚೀನಾ ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ನಮ್ಮ ಬೆಂಬಲ ಇದೆ ಅಂತ ಭಾರತಕ್ಕೆ ಹೇಳಿಬಿಟ್ಟಿದೆ. ಇದು ಉಗ್ರ ರಾಷ್ಟ್ರ ಪಾಕಿಸ್ತಾನದ ನಡುಕಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಚೀನಾದಲ್ಲಿ ನಡೆದ ಸಭೆಯಲ್ಲಿ ಏನಾಗ್ತಾ ಇದೆ, ಜಗತ್ತಿನ 3 ದೈತ್ಯ ಶಕ್ತಿಗಳ ಒಗ್ಗಟ್ಟು ಅಮೆರಿಕಾಗೆ ಯಾವ ರೀತಿಯ ಸಂದೇಶ ರವಾನೆ ಮಾಡಿದೆ, ಭಯೋತ್ಪಾದನೆ ವಿಚಾರದಲ್ಲಿ ಚೀನಾ ಯಾವ ರೀತಿಯ ಸಾಥ್ ಕೊಡುತ್ತೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಮತ್ತೊಮ್ಮೆ ನೆನಪು ಮಾಡ್ತೀವಿ, ಟ್ರಂಪ್ ಭಾರತದ ಮೇಲೆ ಸುಂಕ ಹಾಕೋದಕ್ಕೆ ಕಾರಣ ಭಾರತ ರಷ್ಯಾದಿಂದ ಖರೀದಿ ಮಾಡ್ತಾ ಇರುವ ತೈಲ. ಹಿಂದಿನ ಕಾರಣಗಳು ಬೇರೇನೇ ಇರಬಹುದು, ಆದರೆ ಟ್ರಂಪ್ ಜಗತ್ತಿನ ಮುಂದೆ ಇಟ್ಟಿರುವ ಕಾರಣ ಇದೆ. ತೆರಿಗೆ ಹಾಕುವ ಮೊದಲೇ ಟ್ರಂಪ್ ಭಾರತಕ್ಕೆ ವಾರ್ನ್ ಮಾಡಿದ್ರು, ಆದರೆ ಭಾರತ ಕೇರ್ ಮಾಡಲಿಲ್ಲ. ರಷ್ಯಾ ಜೊತೆಗಿನ ವ್ಯಾಪಾರವನ್ನ ಮುಂದುವರಿಸಿತು. ಭಾರತ ಬಗ್ಗಲಿಲ್ಲ ಅನ್ನುವ ಕಾರಣಕ್ಕೆ ಭಾರತದ ಮೇಲೆ 25% ತೆರಿಗೆ ಹಾಕಲಾಯಿತು. ಆದರೂ ಭಾರತ ಕೇರ್ ಮಾಡಲಿಲ್ಲ. ಟ್ರಂಪ್ ಮತ್ತೆ 25% ತೆರಿಗೆ ಹಾಕಿದ್ರು. ಈಗಲಾದರೂ ಭಾರತ ರಷ್ಯಾ ಜೊತೆಗಿನ ತೈಲ ವ್ಯಾಪಾರವನ್ನ ನಿಲ್ಲಿಸುತ್ತೆ ಅಂತ ಟ್ರಂಪ್ ಅಂದುಕೊಂಡಿದ್ರು. ಕಟ್ ಮಾಡಿದ್ರೆ ಈಗ ಪುಟಿನ್ ಹಾಗೂ ಮೋದಿ ಜೊತೆಯಲ್ಲೇ ಕುಳಿತುಕೊಂಡು ಟ್ರಾವೆಲ್ ಮಾಡಿದ್ದಾರೆ. ಇದರ ಅರ್ಥ ಏನಪ್ಪಾ ಅಂದ್ರೆ, ಟ್ರಂಪ್ ಎಷ್ಟೇ ತೆರಿಗೆ ಹಾಕಿದ್ರು ರಷ್ಯಾ ಹಾಗೂ ಭಾರತದ ನಡುವಿನ ವ್ಯಾಪಾರವನ್ನ ನಿಲ್ಲಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಸಂದೇಶ. ಕೇವಲ ರಷ್ಯಾ ಹಾಗೂ ಭಾರತದ ನಡುವಿನ ಸಂಬಂಧ ಮಾತ್ರವಲ್ಲ, ಇದಕ್ಕೆ ಈಗ ಚೀನಾ ಕೂಡ ಸೇರ್ಪಡೆಗೊಂಡಿದೆ. ಟ್ರಂಪ್ ಚೀನಾದ ಮೇಲೆ ಕೂಡ ತೆರಿಗೆಯ ಬೆದರಿಕೆ ಕೊಟ್ಟಿದ್ದಾರೆ. ಹೀಗೆ ಅಮೆರಿಕಾದಿಂದ ಧಮ್ಕಿಗೊಳಪಟ್ಟ 3 ದೇಶಗಳು ಕೂಡ ಈಗ ಒಂದಾಗಿ ನಿಂತಿವೆ. ಅಲ್ಲಿಗೆ ಅಮೆರಿಕಾದ ಅಹಂಕಾರ ಇಳಿಸೋದಕ್ಕೆ ವೇದಿಕೆ ಸಿದ್ಧವಾಗಿದೆ. ಈ 3 ದೇಶಗಳ ಮುಂದೆ ಅಮೆರಿಕ ಯಾವ ಲೆಕ್ಕಕ್ಕೂ ಇಲ್ಲ. ರಷ್ಯಾದ ಶಕ್ತಿ ಏನು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಜಗತ್ತಿನ ಕಾರ್ಖಾನೆ ಚೀನಾದ ಸಾಮರ್ಥ್ಯ ಏನು ಅನ್ನೋದು ಅಮೆರಿಕಾಗೆ ಕ್ಲಿಯರ್ ಆಗಿಯೇ ಗೊತ್ತಿದೆ. ಇದೇ ಕಾರಣಕ್ಕಾಗಿ ತೆರಿಗೆಯ ಡೆಡ್ಲೈನ್ ಅನ್ನ ಅಮೆರಿಕ ವಿಸ್ತರಣೆ ಮಾಡ್ತಾ ಇರೋದು. ಮತ್ತೊಂದೆಡೆ ಬಂಡೆಯಂತೆ ನಿಂತಿರುವ ಭಾರತ ಅಮೆರಿಕವನ್ನ ತನ್ನ ದಿಟ್ಟತನದಿಂದ ನಡುಗಿಸಿಬಿಟ್ಟಿದೆ. ಹೀಗೆ ಒಂದು ಕಡೆ ಈ 3 ಶಕ್ತಿಗಳು ಶಾಕ್ ಕೊಟ್ಟಿದ್ರೆ, ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನಕ್ಕೂ ಮುಖಭಂಗವಾಗಿದೆ. ಪಾಕಿಸ್ತಾನದ ಪ್ರಧಾನಿಯನ್ನ ಈ ಸಭೆಯಲ್ಲಿ ಯಾರೂ ಕೂಡ ಮಾತನಾಡಿಸ್ತಾನೆ ಇಲ್ಲ. ಅವರೇ ಓಡೋಡಿ ಬಂದು ಮಾತನಾಡುವ ಪ್ರಯತ್ನ ಮಾಡಿದ್ರು, ಇಗ್ನೋರ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಧಾನಿ ಮೋದಿ ಪೆಹಲ್ಗಾಮ್ ದಾಳಿಯನ್ನ ಪಾಕ್ ಪ್ರಧಾನಿ ಮುಂದೆಯೇ ಖಂಡಿಸಿಬಿಟ್ಟಿದ್ದಾರೆ. ಪೆಹಲ್ಗಾಮ್ ದಾಳಿಯು ಭಾರತದ ಆತ್ಮದ ಮೇಲೆ ನಡೆದ ದಾಳಿ ಮಾತ್ರವಲ್ಲ, ಮಾನವೀಯತೆಯನ್ನ ನಂಬುವ ಪ್ರತಿಯೊಂದು ದೇಶಕ್ಕೂ ಎಸೆದ ಸವಾಲಾಗಿತ್ತು. ಕೆಲ ದೇಶಗಳು ಬಹಿರಂಗವಾಗಿ ಭಯೋತ್ಪಾದನೆಗೆ ಬೆಂಬಲ ನೀಡುತ್ತಿರುವುದನ್ನ ಹೇಗೆ ಒಪ್ಪುವುದು ಎನ್ನುವ ಪ್ರಶ್ನೆ ಉದ್ಭವವಾಗುತ್ತದೆ. ಇಂತಹ ದಾಳಿಗಳನ್ನ ಎಸಗಿದವರು ಬೆಂಬಲ ನೀಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಮೋದಿ ಗಟ್ಟಿ ಧ್ವನಿಯಲ್ಲೇ ಹೇಳಿದ್ದಾರೆ.
ಮೋದಿ ಪಾಕಿಸ್ತಾನದ ಮೇಲೆ ಈ ರೀತಿ ಪ್ರಹಾರ ಮಾಡ್ತಾ ಇರಬೇಕಾದ್ರೆ ಅತ್ತ ಪಾಕ್ ಪ್ರಧಾನಿ ಸಪ್ಪೆ ಮೊರೆ ಹಾಕಿಕೊಂಡು ಕುಳಿತುಕೊಂಡಿದ್ರು. ಒಂದ್ ಕಡೆಯಲ್ಲಿ ಮೋದಿ ಉಗ್ರ ರಾಷ್ಟ್ರ ಪಾಕ್ಗೆ ಎಲ್ಲರೆದುರೇ ಶಾಕ್ ಕೊಟ್ರೆ, ಮತ್ತೊಂದು ಕಡೆಯಲ್ಲಿ ಚೀನಾ ಕೂಡ ಎಚ್ಚರಿಕೆಯನ್ನ ನೀಡಿದೆ. ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಚೀನಾ ಹೇಳಿದೆ. ಈ ಬಗ್ಗೆ ಮಾತನಾಡಿರುವ ಚೀನಾ ಅಧ್ಯಕ್ಷ ಜಿನ್ಪಿಂಗ್, ಭಯೋತ್ಪಾದನೆ ವಿರುದ್ಧದ ಭಾರತದ ನಿರಂತರ ಹೋರಾಟವನ್ನ ಚೀನಾ ಶ್ಲಾಘಿಸುತ್ತದೆ ಮತ್ತು ಸಂಪೂರ್ಣ ಸಹಕಾರ ನೀಡುತ್ತದೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಪಾಕಿಸ್ತಾನಕ್ಕೆ ಡಬಲ್ ಶಾಕ್ ಎದುರಾಗಿದೆ. ಪಾಕಿಸ್ತಾನ ಯಾವಾಗ ಅಮೆರಿಕದ ಜೊತೆ ಕ್ಲೋಸ್ ಆಯ್ತೋ ಅಲ್ಲಿಂದ ಚೀನಾ ಪಾಕಿಸ್ತಾನದ ಜೊತೆ ಅಂತರವನ್ನ ಕಾಯ್ದುಕೊಂಡಿದೆ. ಚೀನಾ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟಿಗೆ ಹೂಡಿಕೆಯನ್ನ ಮಾಡಿತ್ತು. ಆದರೆ ಅಮೆರಿಕದ ಮಾತು ಕೇಳಿದ ಪಾಕಿಸ್ತಾನ ಚೀನಾಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹೀಗಾಗಿ ಚೀನಾ ಪಾಕಿಸ್ತಾನವನ್ನ ದೂರ ಇಡೋದಕ್ಕೆ ಶುರು ಮಾಡಿದೆ. ಕಳೆದ 4-5 ವರ್ಷದಿಂದ ಭಾರತ ಹಾಗೂ ಚೀನಾ ನಡುವೆ ಹಲವು ಸಂಘರ್ಷಗಳಿತ್ತು. ಅದೆಲ್ಲವನ್ನ ಕೂಡ ಮರೆತು ಈಗ ಭಾರತದ ಜೊತೆ ಸ್ನೇಹದಿಂದ ಇರೋದಕ್ಕೆ ಚೀನಾ ನಿರ್ಧಾರ ಮಾಡಿದೆ. ಈ ಬಗ್ಗೆ ಮಾತನಾಡಿರುವ ಚೀನಾ ಅಧ್ಯಕ್ಷ ಜಿನ್ಪಿಂಗ್, ಭಾರತ ಹಾಗೂ ಚೀನಾ ಪರಸ್ಪರ ಸ್ನೇಹಿತರಾಗಿರೋದೇ ಉತ್ತಮ ಆಯ್ಕೆ. ಗಡಿ ಸಮಸ್ಯೆಯು ತಮ್ಮ ಸಂಬಂಧವನ್ನ ನಿರ್ಧರಿಸಲು ಎರಡೂ ದೇಶಗಳು ಆಸ್ಪದ ಮಾಡಿ ಕೊಡಬಾರದು. ಡ್ರ್ಯಾಗನ್ ಮತ್ತು ಆನೆ ಒಟ್ಟಿಗೆ ಕುಣಿಯುವಂತಾಗಬೇಕು ಅಂತ ಹೇಳಿದ್ದಾರೆ. ಈ ಮೂಲಕ ನಾವು ಸ್ನೇಹಿತರೇ ಹೊರತು ವೈರಿಗಳಲ್ಲ ಅನ್ನೋದನ್ನ ಜಗತ್ತಿನ ಮುಂದೆ ಹೇಳಿಬಿಟ್ಟಿದ್ದಾರೆ. ಇನ್ನು ಭಾರತ ಹಾಗೂ ಚೀನಾ ನಡುವಿನ ಸಂಬಂಧದ ಬಗ್ಗೆ 3 ಪದಗಳಿಂದ ಜಿನ್ಪಿಂಗ್ ವರ್ಣಿಸಿದ್ದಾರೆ. ಪರಸ್ಪರ ನಂಬಿಕೆ, ಗೌರವ ಮತ್ತು ಸೂಕ್ಷ್ಮತೆಯ ಆಧಾರದ ಮೇಲೆ ನಮ್ಮ ಸಂಬಂಧಗಳನ್ನ ಮುನ್ನಡೆಸಲು ನಾವು ಬದ್ಧರಾಗಿದ್ದೇವೆ ಅಂತ ಜಿನ್ಪಿಂಗ್ ಹೇಳಿದ್ದಾರೆ. ಹಾವು ಮುಂಗುಸಿ ತರ ಇದ್ದ ಭಾರತ ಹಾಗೂ ಚೀನಾ ನಡುವಿನ ಸಂಬಂಧ ಯಾವ ರೀತಿ ಬದಲಾಯಿತು ನೋಡಿ. ಈ ವಿಚಾರಕ್ಕಾದ್ರೂ ಟ್ರಂಪ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಇದಕ್ಕೂ ನನಗೆ ಕ್ರೆಡಿಟ್ ಕೊಡಬೇಕು ಅಂತ ಟ್ರಂಪ್ ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡಿದ್ರು ಅಚ್ಚರಿ ಇಲ್ಲ. ಜಿನ್ಪಿಂಗ್ ಹಾಗೂ ಮೋದಿ ನಡುವಿನ ಸ್ನೇಹ ಯಾವ ಮಟ್ಟಿಗೆ ಬಲಗೊಂಡಿದೆ ಅಂದರೆ, ಜಿನ್ಪಿಂಗ್ ತಮ್ಮ ನೆಚ್ಚಿನ ಕಾರನ್ನೇ ಮೋದಿಗೆ ಓಡಾಡೋದಕ್ಕೆ ಕೊಟ್ಟಿದ್ದಾರೆ. ಚೀನಾದಲ್ಲಿ ಇರುವವರೆಗೆ ಇದೇ ಕಾರ್ನಲ್ಲಿ ಓಡಾಡಿ ಅಂತ ಜಿನ್ಪಿಂಗ್ ಮೋದಿಗೆ ಈ ಕಾರನ್ನ ಕೊಟ್ಟಿದ್ದಾರೆ. ರೆಡ್ ಫ್ಯಾಗ್ ಅನ್ನುವ ಹೆಸರಿನ ಈ ಕಾರು ಜಿನ್ಪಿಂಗ್ರ ಅಚ್ಚುಮೆಚ್ಚಿನ ಕಾರು. ಅವರು ಇದನ್ನ ಅಧಿಕೃತ ಭೇಟಿಯ ಸಂದರ್ಭದಲ್ಲಿ ಮಾತ್ರ ಬಳಕೆ ಮಾಡ್ತಾ ಇದ್ರು. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ 2019ರಲ್ಲಿ ತಮಿಳುನಾಡಿನ ಮಹಾಬಲಿಪುರಂಗೆ ಭೇಟಿ ನೀಡಿದಾಗಲೂ ಸಹ ಇದನ್ನೇ ಬಳಸಿದ್ದರು. ಇದೀಗ ಇದೇ ಕಾರನ್ನ ಮೋದಿಗೆ ಓಡಾಡೋದಕ್ಕೆ ಕೊಟ್ಟಿದ್ದಾರೆ. ಹೀಗೆ ಜಗತ್ತಿನ 3 ಶಕ್ತಿಗಳು ಒಗ್ಗಟ್ಟು ಪ್ರದರ್ಶನ ಮಾಡಿ ಅಮೆರಿಕಾಗೆ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾವೆ. ಈ ಫೋಟೋಗಳನ್ನ ನೋಡಿದ್ರೆ ಟ್ರಂಪ್ಗೆ ಬರ್ನಲ್ನ ಅಗತ್ಯ ಬೀಳಬಹುದು. ಮತ್ತೊಂದು ಕಡೆಯಲ್ಲಿ ಟ್ರಂಪ್ ವಿರುದ್ಧ ಅಮೆರಿಕದ ಜನರೇ ಸಿಡಿದು ನಿಂತಿದ್ದಾರೆ. ಟ್ರಂಪ್ ತೆರಿಗೆ ಕಾನೂನು ಬಾಹಿರ ಅಂತ ಅಲ್ಲಿನ ನ್ಯಾಯಾಲಯವೇ ತೀರ್ಪು ನೀಡಿಬಿಟ್ಟಿದೆ. ಅಲ್ಲಿಗೆ ಅಮೆರಿಕದ ನ್ಯಾಯಾಲಯವೇ ಟ್ರಂಪ್ ವಿರುದ್ಧ ಇದೆ ಅಂತ ಆಯಿತು. ಮತ್ತೊಂದು ಕಡೆ ಅಮೆರಿಕದ ಪತ್ರಕರ್ತರು ಕೂಡ ಭಾರತದ ಮೇಲೆ ವಿಧಿಸಿರುವ ತೆರಿಗೆಯನ್ನ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಭಾರತದ ಮೇಲೆ ವಿಧಿಸಿರುವ ಸುಂಕದ ಬಗ್ಗೆ ಮಾತನಾಡಿರುವ ಅಮೆರಿಕ ಪತ್ರಕರ್ತ ರಿಕ್, ಇದೊಂದು ಅವಮಾನಕರ, ದ್ವೇಷ ಹಾಗೂ ಅವೈಜ್ಞಾನಿಕ ಚಿಂತನೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಭಾರತ ಈಗ ದೊಡ್ಡ ಹುಡುಗ, ಇನ್ನು ಶಾಲಾ ಬಾಲಕನಲ್ಲ. ಭಾರತವು ಅಮೆರಿಕದ ಕಡೆಗೆ ತಿರುಗಿ ನಾವು ಯಾರಿಂದ ತೈಲ ಖರೀದಿ ಮಾಡಬೇಕು ಅಥವಾ ಖರೀದಿಸಬಾರದು ಎಂದು ನೀವು ನಮಗೆ ಹೇಳಲು ಸಾಧ್ಯವಿಲ್ಲ ಎನ್ನುವ ಪ್ರತ್ಯುತ್ತರ ಕೊಟ್ಟಾಗ ಅದು ನಿಜಕ್ಕೂ ಅಮೆರಿಕದ ಪಾಲಿಗೆ ದೊಡ್ಡ ಮಟ್ಟದ ಅವಮಾನ, ಆಘಾತದ ಕ್ಷಣವೇ ಆಗಿತ್ತು ಅಂತ ರಿಕ್ ಹೇಳಿದ್ದಾರೆ. ಹೀಗೆ ಅಮೆರಿಕದಲ್ಲಿ ತೆರಿಗೆ ವಿರೋಧಿ ಅಲೆ ಎದ್ದಿದೆ. ಅದರಲ್ಲೂ ಭಾರತದ ಮೇಲೆ ಹಾಕಿರುವ ತೆರಿಗೆ ಬಗ್ಗೆ ಅಮೆರಿಕನ್ನರೇ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಭಾರತ, ಚೀನಾ ಹಾಗೂ ರಷ್ಯಾ ಅನ್ನುವ ದೈತ್ಯ ಶಕ್ತಿಗಳು ಒಗ್ಗಟ್ಟಾಗಿವೆ. ಮುಂದೆ ಅಮೆರಿಕಾಗೆ ಮಾರಿ ಹಬ್ಬವೇ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ.